ಹಲೋ ಹಾಯ್. ಇವತ್ತು ನಾವು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋವು. ಮಾವಿನಕಾಯಿ ಉಪ್ಪಿನಕಾಯಿ ಕಡದು ಹಾಕ್ತೇವೆ ನಾವು. ಅಂದ್ರೆ ಒಂದು 45 ಮಾವಿನಕಾಯಿ ಇದಾವು. ಇಲ್ಲೇ ಒಡೆದು ಹೋಳು ಮಾಡಿ ಇಟ್ಕೊಂಡಿದ್ದೇವೆ. ಇಲ್ಲೇ ಇದು ಇಡ್ಗಿ ಮನೆ ಇದು. ಹಿಂಗೆ ಹೊಡಿಬೇಕಿದು ಗೊಪ್ಪ ಧರಿಸ್ಲೆ ಒಡೆದ 4 ಹೋಳು ಮಾಡ್ಬೇಕು. ಉಪ್ಪಿನಕಾಯಿ ಒಳಗಿಂದ ಅದನ್ನು ಗೊಪ್ಪ ತೆಗಿಬೇಕು. ನಂತರ ಅದನ್ನೆಲ್ಲ ಚೌಕಾಯಿ ಹೋಳು ಕಟ್ ಮಾಡಬೇಕು. ಸಣ್ಣ ಹೋಳು ಕಟ್ ಮಾಡಬೇಕು. ಈ ಮಾವಿನಕಾಯಿ ಇಳಿಗೆ ಅಂತಾರೆ ಇವಕ್ಕೆ. ಈ ಇಡ್ಗಿಲೆ ಹೊಡಿದ್ರಿಂದ ಚಲೋ ಹಾಕೋ ಉಪ್ಪಿನಕಾಯಿ. ಸಣ್ಣಗೆ ಹೋಳು ಕಟ್ ಮಾಡತ್ತಾಳು. ಇವು ಇಷ್ಟೊಂದು 40 ಮಾವಿನಕಾಯಿ ಇದಾವೆ ನೋಡಿ. ಇವನ್ನ ಕಡ್ದು ಎಲ್ಲ ಚೆಂದಾಗಿ ಒರೆಸಿಟ್ಟಿದ್ದೆವು. ಇನ್ನು ಉಪ್ಪಿನಕಾಯಿ ಕಲಸುವಾಗ ತೋರಿಸ್ತೇನೆ ನಿಮ್ಗೆ ಎಷ್ಟು ಖಾರ ಉಪ್ಪು ಹಾಕ್ಬೇಕು ಅನ್ನೋದು ಹೇಳ್ತೇನೆ. ಇವ ಮಾವಿನ ಹೋಳು ಇವನ್ನ ಕಡ್ತೇವೆ. ಇವನ್ನ ಬಿಗಿ ಮನೆಯ ಒಳಗೆ ಮತ್ತು ಇವು ಒಂದು 40 ಮಾವಿನಕಾಯಿ ಇಟ್ಟಿವಿ. ಈ 40 ಮಾವಿನಕಾಯಿ ಹೋಳಿಗೆ ಉಪ್ಪಿನಕಾಯಿಗೆ ಏನೇನು ಹಾಕ್ಬೇಕು ಅನ್ನೋದು ಹೇಳ್ತೇನೆ ನಿಮ್ಗೆ. ಇದು ಒಂದು ಅರ್ಧ ಕಿಲೋ ಉಪ್ಪು. ಇದು ಸಣ್ಣ ಮಾಡಿ ಇಟ್ಕೊಂಡೇನು. ಇದಕ್ಕೆ ರುಚಿಗೆ ನೋಡ್ಕೊಂಡು ಹಾಕೋದು ಉಪ್ಪು. ಆಮೇಲೆ ಇದು ಒಂದು 1/4 ಕಿಲೋ ಸಾಸಿವೆ ಪುಡಿ. ಆಮೇಲೆ ಒಂದು 100 ಗ್ರಾಮ ಬೆಳ್ಳುಳ್ಳಿ. ಆಮೇಲೆ ಒಂದು 100 ಗ್ರಾಮ ಇದು ಗೋಡಿ ಇದ್ರ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರ ಕಲರ್ಕಾಯಿಗೆ. ಇದು ಜವಾರಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಅಂತಾರಲ್ಲ ಅದೇ. ಆಮೇಲೆ ಅರಿಶಿನ ಪುಡಿ ಕಲರ್. ಆಮೇಲೆ ಎಣ್ಣೆ ಕಾಯಿಸಿಟ್ಟಿದ್ದೆವು. ಇದನ್ನ ಒಂದು 100 ಗ್ರಾಮ್ಗಷ್ಟ ಇದನ್ನ ಎಣ್ಣೆ ಒಳಗೆ ಇದನ್ನ ಬೆಳ್ಳುಳ್ಳಿ ಹಾಕ್ಬೇಕು. ಸ್ವಲ್ಪ ಬೆಚ್ಚಗೆ ಇದನ್ನ ಬೆಳ್ಳುಳ್ಳಿ ಹಾಕಿರ್ತಾರೆ. ಇಷ್ಟು ಬೆಳ್ಳುಳ್ಳಿ ಹಾಕ್ಬೇಕು. ಭಾಳ ಟೇಸ್ಟ್ ಆಗ್ತದೆ. ಇದು ಎಣ್ಣೆ ಒಂದಿಟ ಬಿಸಿ ಮಾಡಿ ಹತ್ರ ಬೆಳ್ಳುಳ್ಳಿ ಹಾಕಿಡ್ಬೇಕು. ಬೆಳ್ಳುಳ್ಳಿ ಹಾಕಿದ್ರಿಂದ ಸ್ವಲ್ಪ ಎಣ್ಣೆ ಬಿಸಿ ಹಾಕಿರ್ಬೇಕು. ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಬೆಳ್ಳುಳ್ಳಿ ಹಾಕಿರ್ಬೇಕು. ಒಂದು 100 ಗ್ರಾಮ್ ಬೆಳ್ಳುಳ್ಳಿ ತಗೊಂಡು ಇದೊಂದು ಸ್ವಲ್ಪ ತಣ್ಣಗೆ ಹಾಕಿರ್ಬೇಕು. ಈಗ ಫಸ್ಟ್ ಏನು ಹಾಕ್ಬೇಕಂದ್ರೆ ಉಪ್ಪು ಹಾಕ್ಬೇಕು. ಉಪ್ಪ ಇದು ನಂತರ ಹಿಂಗೆ ಹಾಕ್ಬೇಕು. ಜೀರಿಗೆ ನೋಡ್ಕೊಂಡು ಉಪ್ಪು ಹಾಕ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಇದು ಅರ್ಧ ಕಿಲೋ ಹೊತ್ತಿದ್ದು ಒಂದು 3 ಹಿಡಿ ಅಷ್ಟು ಹಾಕಿದ ನೀವು ಉಪ್ಪು ಹಾಕಿ ಇದನ್ನ ಕಲಿಸಿಟ್ಬೇಕು. ಇದನ್ನೆಲ್ಲ ಮಾವಿನಕಾಯಿ ತೊಳೆದು ಹೆಂಚಿ ಸ್ವಚ್ಛ ಮಾಡಿ ಇಟ್ಕೊಂಡೆವು. ಅಡಿಗೆ ಮನೆಯಿಂದ ಕಡ್ದು ಉಪ್ಪಿನಕಾಯಿ ಭಾಳ ಚಲೋ ಆಗ್ತಾವು. ಇದೆಲ್ಲ ಉಪ್ಪು ಹಚ್ಚಿ ಗರಿಬೇಕಿತ್ತು. ಹಿಂಗೆ ಗರಿಸಿ ಇಟ್ಕೋಬೇಕು. ಉಪ್ಪಿನ ಅಂಶ ಎತ್ತಿರ್ಬೇಕು. ಒಂದು ಸ್ವಲ್ಪ ಉಪ್ಪಿನಕಾಯಿ ಕೆಡಂಗಿಲ್ಲ. ಇವು 40 ಮಾವಿನಕಾಯಿ ಇದ್ದವು. 40 ಮಾವಿನಕಾಯಿ ಇದ್ದು ಎಲ್ಲ ಹಾಕಿದೆವು. ಇದು ಗೊಪ್ಪ ಧರಿಸಿ ಹಾಕ್ಬೇಕು. ನಮ್ಗೆ ಉಪ್ಪಿನಕಾಯಿ ಭಾಳ ಟೇಸ್ಟ್ ಆಗ್ತವೆ ಇವು. ಈಗ ಉಪ್ಪು ಹಾಕಿದನು. ಇದನ್ನು ಮೆಣಸಿನ ಒಂದು 2 ಸ್ಪೂನ್ ದೊಡ್ಡ ಅರಿಶಿನ ಪುಡಿ. ಇದನ್ಯಾಗ ಬೀಸಿದ್ದಿದ್ದು ಅರಿಶಿನ ಇದನ್ನ ಹಾಕ್ಬೇಕು. ಈ ಅರಿಶಿನ ಪುಡಿ ಹಾಕಿ ಕಲಿಸ್ಬೇಕು. ಒಂದು 2 ಸ್ಪೂನ್ ಹಾಕಿರ್ತೀವಿ. ಇದನ್ನು ಈ ಥರ ಮಾಡ್ಬೇಕೆಲ್ಲ ಹಾಕೋತದೆ. ಒಂದಿಗೆ ನೀರಿನ ಅಂಶ ಇರಬಾರ್ದು. ಎಲ್ಲ ಸ್ವಚ್ಛವಾಗಿ ಒರೆಸಿಟ್ಕೊಂಡಿದ್ದೇವೆ. ಒಳ ಒಟ್ಟಕ್ಕಿರಂಗಿಲ್ಲ.
1 ವರ್ಷ ಇಟ್ರು ಚಲೋ ಬರ್ತಾವೆ. ಈಗ ಅರಿಶಿನ ಪುಡಿ ಹಾಕ್ತೀನಿ. ಈಗ ಸಾಸ್ಮಿ ಇವನ್ನ ಗ್ರೈಂಡರ್ಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಂಡ ಸಾಸ್ಮಿ ಹಾಕೋಬೇಕು. ಎಷ್ಟು ಸಾಸ್ಮಿ ಹಾಕಿರ ಅಷ್ಟು ಚಲೋ ಹಾಕವು. ನೋಡ್ಕೊಂಡು ಹಾಕ್ಬೇಕು. ಸಾಸ್ಮಿ ಪುಡಿ ಭಾಳ ಆದಷ್ಟು ಉಪ್ಪಿನಕಾಯಿ ಚಲೋ ಇರ್ತಾವ. ಇದು ಇಷ್ಟು ಹಾಕ್ತಾನೆ. ಸಾಸ್ಮಿ ಭಾಳ ಹಾಕೋದ್ರಿಂದ ಉಪ್ಪಿನಕಾಯಿ ಭಾಳ ಈ ಥರ ಹೋಳು ತುಂಬ ಆಗ್ಬಿಟ್ಟು ಹೆಚ್ಕೋಬೇಕು. ಇನ್ನ ಈ ಕಲರ್ಕಾಗಿ ಇದನ್ನ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ ಹಾಕ್ತಾರೆ. ಒಂದು 100 ಗ್ರಾಮ್ದಷ್ಟು ಹಾಕಿದ್ದು ನೋಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ಖಾರ ಇದು ಖಾರ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಬಿಳು ಇರ್ತಿದ್ದು ಯಾವಾಗ ಒಂದು ನೋಡ್ಕೊಂಡು ಹಾಕೋದು. ಒಂದು 4 ಚಮಚ ಹಾಕ್ತೀನಿ. ಅರ್ಧ ಸ್ಪೂನ್ ಹಿಂಗ ಇದು ರುಚಿಗೆ ಹಿಂಗ ಕಲರ್ ಬರ್ತಾವು. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಯಾರ ಅದಕ್ಕೆ ಕಲರ್ಕಾಗಿ ಹಾಕೋದು. ಮತ್ತು ಖಾರ ಬೇಕಾದ್ರೆ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಬಿಳುವಾಗಿರ್ತೈತೆ ಅದು, ಆದ್ರೂ ಖಾರ ಕಡ್ತಿರ್ತದೆ. ಈ ಥರ ಎಲ್ಲ ಬಾಯಿ ತುಂಬ ಎಲ್ಲ ಹಾಕ್ಬಿಟ್ಟು ಆಗೈತಿ. ಇನ್ನು ಇದಕ್ಕೆ ಒಂದು 100 ಗ್ರಾಮ್ ಬೆಳ್ಳುಳ್ಳಿ ಎಣ್ಣೆಯಾಗ ಬಿಸಿ ಮಾಡಿ ಇದನ್ನ ಹಾಕಿದನು. ಈ ಥರ ಆಗಿತ್ತು. ಇದನ್ನ ಏನು ಮಾಡೋದು ಅಂದ್ರೆ ಈಗ ತಣ್ಣಗಾಗೈತಿ ಕಲಿಸ್ಬೋದು. ಬೆಳ್ಳುಳ್ಳಿ ಇದ್ರೊಳಗೆ ಹಾಕ್ತಾನೆ. ಒಳಗೆಲ್ಲ ಹಾಕಿ ಕಲಿಸ್ಬೇಕು. ಈಗ ಇದನ್ನ ಎಣ್ಣೆ ಒಳಗೆ ಬೆಳ್ಳುಳ್ಳಿ ಹಾಕಿಟ್ಟಿದ್ದೆ. ಈಗ ಅರಿಬೋರ್ನ ಇದ್ರಾಗ ಹಾಕಿದೆನು. ಇದನ್ನ ಹಾಕಿ ಹಿಂಗೆಲ್ಲ ಕಲಿಸ್ಬೇಕು. ಬೆಳ್ಳುಳ್ಳಿ, ಉಪ್ಪ, ಖಾರ, ಅರಿಶಿನ ಪುಡಿ, ಸಾಸ್ಮಿ ಸರಿ ಪ್ರಮಾಣದಾಗೆಲ್ಲ ಹಾಕಿ ಕಲಿಸ್ಬೇಕು. ಈಗ 1 ವರ್ಷ ಇಟ್ಟರು ಕೆಡಂಗಿಲ್ಲ. ಮಾಡಿ ನೋಡ್ರಿ. ಇನ್ನೊಂದು ಸ್ವಲ್ಪ ಕೆಂಪು ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ ಹಾಕೋನು. ಕಲರ್ಕಾಗಿ ಹಾಕೋದು. ಇದನ್ನ ನಾಳಿಗಂದ್ರೆ ಇದೆಲ್ಲ ಉಪ್ಪು ಎಣ್ಣೆ ಎಲ್ಲ ಕುಡ್ಕೊಂಡು ಇದಕ್ಕೆ ಹಿಂಗ ಇದನ್ನ ಬುಟ್ಟಿಯಾಗಿ ಇಟ್ಬಿಟ್ಟು ಒಂದು ಅರ್ಬಿ ಕಟ್ಟಿ ಮುಚ್ಚೆ ಹಾಕಿ ಮುಚ್ಚೆ ಆಮೇಲೆ ಒಂದು ನಾಳಿಗೆ ಇದನ್ನೆಲ್ಲ ಮತ್ತೊಂದು ಕಲಿಸಿ ಕೈ ಆಡಿಸ್ಬಿಡ್ತೇನೆ. ಉಪ್ಪ ಖಾರ ಎಲ್ಲ ಕರಿಗಿರ್ತತಿ. ಆಮೇಲೆ ಬದ್ನಿಗೆ ಹಾಕ್ತೇವೆ. ನೀವು ಅಡಿಗೆ ಮನೆಯಲ್ಲಿ ಕಡದು ಮಾಡಿ ಉಪ್ಪಿನಕಾಯಿ ಭಾಳ ಟೇಸ್ಟ್ ಹಾಕೋವು. ಇದೆಲ್ಲ ಉಪ್ಪಿನಕಾಯಿ ಮಾಡೋದು ಈ ಥರ ಪ್ರೊಸೀಜರ್ ಇರ್ತತಿ. ಇದನ್ನ ಮಾಡಿ ನೋಡ್ರಿ ನೀವು. ಮತ್ತು ಇದನ್ನ ಭಾಳ ಉಪ್ಪಿನಕಾಯಿ ಭಾಳ ರುಚಿ ಇರ್ತಾವು. ಮಾಡಿ ನೋಡ್ರಿ ನೀವು. ಇದಕ್ಕೆಲ್ಲ ಚಲೋತಾಗಿ ಖಾರ, ಉಪ್ಪು, ಅರಿಶಿನ
ಸಾಸಿವೆ ಪುಡಿ, ಬೆಳ್ಳುಳ್ಳಿ, ಎಣ್ಣೆ ಜಾಸ್ತಿ ಹಾಕಿ ಮತ್ತು ಕಲಿಸಿ ತಗೋಬೇಕು. ಒಂದು ವರ್ಷ ಇಟ್ಟರು ಏನು ಕೆಡಂಗಿಲ್ಲ. ಆಯ್ತು ನೋಡ್ರಿ, ಇದನ್ನ ನಾಳೆಗೆ ಇದನ್ನೆಲ್ಲ ಉಪ್ಪು ಖಾರ ಎಲ್ಲ ಕರಗಿರ್ತದೆ, ಕರಿಗಿ ಮತ್ತು ಕೈಯಾಡಿಸ್ಬೇಕು. ಕೈಯಾಡಿಸಿ ಬರ್ನಿಗೆ ಹಾಕಿ ತೋರಿಸ್ತೀನಿ ನಿಮ್ಗೆ. ಹಿಂದಾಗಡೆ ಹಾಕಿ ನೋಡಿ. ಈಗ ನಾವು ಈಗ 2 ದಿವಸ ಉಪ್ಪಿನಕಾಯಿ ಕಲಿಸಿಟ್ಟಿದ್ದು, ಇದು ಎಲ್ಲ ಉಪ್ಪ ಖಾರ ಕುಟ್ಕೊಂಡಿರ್ತದೆ. ಇದು ಉಪ್ಪ ಕರಗೈತದ. ಇದನ್ನ ನಾವು ಬರ್ನಿಗೆ ಹಾಕ್ಬೇಕಾದ್ರೆ ಈ ಉಪ್ಪಿನಕಾಯಿ ಕೆಡದಂಗೆ ಏನು ಮಾಡ್ಬೇಕಂತಂದ್ರೆ ಹೇಳ್ತಾನೆ ನಿಮ್ಗೆ. ಇವು 2 ಉದ್ದಿನ ಕಡ್ಡಿ ಹಚ್ಕೊಂಡಿದ್ದೇನು. ಇವು ಉದ್ದಿನ ಕಡ್ಡಿ ಹಚ್ಚಿ ಇದ್ರೊಳಗೆ ಒಂದು ಸ್ವಲ್ಪ ಇದ್ರಾಗ ಈ ಬರ್ನಿ ಒಳಗೆ ಹಿಡಿಬೇಕು. ಒಂದು ಸ್ವಲ್ಪ ಹಿಡಿದ್ರೆ ಇದು ಹೊಗೆ ಒಳಗೆ ತುಂಬ್ಕೊತದೆ. ಇದು ಉಪ್ಪಿನಕಾಯಿ ಕೆಡಲಾರ್ದಕ್ಕೆ ಇದನ್ನ ಮಾಡ್ತಾರೆ. ಇದನ್ನ ಕಡೆ ಸ್ವಲ್ಪ ಹೊಗೆ ಹಾಕ್ಬೇಕು. ಹಾಕಿದ ಹೊಗೆ ಎಲ್ಲ ಹೋದ್ರಿಂದ ಮತ್ತು ತಳದಾಗ ಒಂದು 2 ಸ್ಪೂನ್ ಉಪ್ಪು ಹಾಕ್ಬೇಕು. ಸಣ್ಣ ಉಪ್ಪತ್ತಿ ಹಾಕ್ಬೇಕು. ಉಪ್ಪಿನಕಾಯಿ ಬರ್ನಿ ಒಳಗೆ ತಳದಾಗ ಹಾಕ್ಬೇಕು, ಉಪ್ಪಿನಕಾಯಿ ಕೆಡ್ದಂಗೆ. ಆಮೇಲೆ ಇವನ್ನ ಮೊನ್ನೆ ಇವನ್ನೆಲ್ಲ ಹಾಕಿದ್ದಾನೆ. ಬೆಳಕಿನ ಏನೇನು ಹಾಕ್ಬೇಕು ಅನ್ನೋದೆಲ್ಲ ತೋರಿಸಿದ್ದಾನೆ. ಇವನ್ನ ಈಗ ಬರ್ನಿಗೆ ಹಾಕ್ಕೊತಾನೆ. ಈಗ ಬರ್ನಿಗೆ ಹಾಕ್ತಾನೆ. ಈಗ ಬರ್ನಿಗೆ ಹಾಕಿ ಇಟ್ಬಿಡೋದು. ಉಪ್ಪನ್ನು ಹಾಕಿ ಬಾಯಿ ಇಟ್ಬಿಡಬೇಕು. ಒಂದು ವರ್ಷದ ಮಟ್ಟ ಕೆಡಂಗಿಲ್ಲ. ಭಾಳ ಟೇಸ್ಟ್ ಹಾಕವು. ಮಾಡಿ ನೋಡ್ರಿ ನೀವು. ಇಷ್ಟ ಹಾಕಿದ್ರೆ ಇದೊಂದು ಸ್ವಲ್ಪ ಹಿಂಗೆ ರಸ ಇರ್ತೈತಿ. ಇದು ಇದ್ರೆ ಹಿಂಗೆ ಇದನ್ನೆಲ್ಲ ಉಪ್ಪು ಹಾಕ್ಬೇಕು. ಉಪ್ಪು ಹಾಕಿ ಎಲ್ಲ ರಸ ಬರ್ತೈತಿ. ಇದು ಬುಟ್ಟಿ ಎಲ್ಲ ಸ್ವಚ್ಛ ಹಾಕತ್ತಿದ್ದು ಉಪ್ಪಿನಿಂದ. ಇದನ್ನ ಮ್ಯಾಲೆ ಹಾಕಿಬಿಡೋದು. ಉಪ್ಪು ಇಷ್ಟು ಹಾಕಿ ಈಗ ಇದು ಬರ್ನಿ ತುಂಬಿಡೋದು ಹಾಕಿ. ಇದಕ್ಕೆ ಇನ್ನೇನು ಮಾಡೋದು ಅಂದ್ರೆ ಎಲ್ಲ ಹಾಕಿ ಇದನ್ನ ಬಾಯಿ ಮುಚ್ಚಬೇಕು. ಹಿಂಗೆ ಈ ಥರ. ಇವು ಇಷ್ಟು ಉಪ್ಪಿನಕಾಯಿಗಿದಾವು. ಆಮೇಲೆ ಹಿಂಗೆ ಮುಚ್ಚಿ ಇಡಬೇಕು. ಈ ಉಪ್ಪಿನಕಾಯಿ ಹಾಕ್ಬೇಕಿದ್ರೆ ಎಲ್ಲ ಈ ಥರ ಮಾಡಬೇಕು. ಈ ಥರ ಈ ಉಪ್ಪಿನಕಾಯಿ ಕಲಿಸಿ ಒಂದು ಬರ್ನಿ ತುಂಬಿಟ್ಟಿದ್ದೆವು. ಅರ್ಧ ಆಗಿದಾವೆ. 40 ಕಾಯಿ ಇದ್ದು ಅರ್ಧ ಆಗಿದಾವು. ಇದನ್ನು ಹಿಂಗೆ ಬಾಯಿ ರಿಕ್ಕಾಗಿ ಮುಚ್ಚಿ ಒಂದು ಬಟ್ಟೆ ಕಟ್ಬೇಕು. ಅದನ್ನು ಕಾಟನದ್ದು, ಇಂಥವು ತಿಳುವನ್ನು ಕಾಟನದ್ದು ಕಟ್ಟಬೇಕು. ಕಟ್ಟಿ ಹಿಂಗೆ ಇಡಬೇಕು. ಇಟ್ಟ ಇವನು ಬೇಕಾದಾಗ ಮತ್ತು ನಮ್ಗೆ ಉಪ್ಪಿನಕಾಯಿ ತಿನ್ನಕ್ಕೆ ಬೇಕಾದಾಗ ಒಂದು 15 ದಿವಸ ಬಿಟ್ಟು ಜಳಕ ಮಾಡಿ ಇವನು ಉಪ್ಪಿನಕಾಯಿ ತೆಗಿಬೇಕು. ತೆಗಿದ್ರಿಂದ ಏನಾಕತಿ, ಅವು ಕೆಡಂಗಿಲ್ಲ ಉಪ್ಪಿನಕಾಯಿ. ಆ ಕೈಲಿ ಈ ಕೈಲೇ ಮುಟ್ಟಬಾರ್ದು ಇವನು. ಅದಕ್ಕಾಗಿ ಉಪ್ಪಿನಕಾಯಿ ಚೆಂದಾಗಿ ಹಾಕಬೇಕು. ಭಾಳ ಮಡಿಲೇ ಮಾಡ್ಬೇಕು ಇವನ್ನ. ಅದರ ಸಂಬಂಧ ಮಾಡಿದೆವು. ನೀವು ಮಾಡಿ ನೋಡ್ರಿ, ಹೆಂಗೆ ಐತಿ ಹೇಳ್ರಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಎಂಡ್ ಮಾಡ್ತೀನಿ.